ಪ್ರತಿಯೊಬ್ಬರ ಹೃದಯದಲ್ಲೂ ಅಳಿಸಲಾರದಂತಹ ನೋವಿರುತ್ತದೆ. ಆದರೂ ಬದುಕಿರುತ್ತಾರೆ. ಯಾಕೆ ಗೊತ್ತಾ? ನಾಳೆಯಾದರೂ ಸಂತೋಷ ಸಿಗಬಹುದು ಅನ್ನುವ ಭರವಸೆಯಲ್ಲಿ. ಅದೇ ಜೀವನ. ಕೇವಲ ಒಬ್ಬ ವ್ಯಕ್ತಿಯ ಕೊಳಕು ಬಟ್ಟೆ ನೋಡಿ, ಕಪ್ಪು ಮೈಬಣ್ಣ ನೋಡಿ ಅವನು ಕೆಟ್ಟವನು ಎಂದು ನಿರ್ಧರಿಸಬೇಡಿ. ಒಳ್ಳೆಯ ಬಟ್ಟೆ ತೊಟ್ಟು ಹೊಲಸು ಮನಸ್ಸು ಇರುವವರು ಸಹ ಈ ಜಗತ್ತಿನಲ್ಲಿ ಇದ್ದಾರೆ. ತುಂಬಿದ ಜೇಬು 100 ಆಟ ಆಡಿಸುತ್ತದೆ, ಖಾಲಿ ಜೇಬು 100 ಪಾಠ ಕಲಿಸುತ್ತದೆ. ತುಳಿಯುವವರು 100 ಜನ ಇದ್ದರೆ ಕಾಪಾಡೋಕೆ ಅಂತ ಒಬ್ಬ ಇದ್ದೇ ಇರುತ್ತಾನೆ ಎಂದು ಅಂದುಕೊಳ್ಳುವುದು ಜೀವನ ಅಲ್ಲ, ಹೊಂದಿಕೊಳ್ಳುವುದೇ ಜೀವನ. ಕಷ್ಟ ಮತ್ತು ಸಮಸ್ಯೆಗಳಿಗೆ 2 ಔಷಧಗಳಿವೆ. ಒಂದು ದುಡಿಮೆ, ಮತ್ತೊಂದು ತಾಳ್ಮೆ. ನಮ್ಮನ್ನು ಹೊಗಳುವ 1000 ಜನರಿಗಿಂತ ತಪ್ಪು ಮಾಡಿದಾಗ ತಿದ್ದುವ ಒಬ್ಬ ಒಳ್ಳೆಯ ಮಿತ್ರ ಹಾಗೂ ಗುರು ಇದ್ದರೆ ಸಾಕು. ಹೊಗಳೋ ಜನರು ಸಿಕ್ಕೇ ಸಿಗುತ್ತಾರೆ. ಆದರೆ ಎಡವಿದಾಗ ತಪ್ಪನ್ನು ತಿದ್ದುವವರು ಬೆರಳೆಣಿಕೆಯ ಮಂದಿ ಮಾತ್ರ. ಯಾರು ನಮಗಿಂತ ಮುಂದೆ ಇದ್ದಾರೆ, ಯಾರು ನಮಗಿಂತ ಹಿಂದೆ ಇದ್ದಾರೆ ಎನ್ನುವುದರ ಬಗ್ಗೆ ಯೋಚಿಸುವುದು ಬೇಡ. ಯಾರು ನಮ್ಮ ಜೊತೆಗಿದ್ದಾರೆ ಎಂಬುದನ್ನು ಅರ್ಥ ಮಾಡಿಕೊಂಡ್ರೆ ಸಾಕು. ಒಂದು ಹೂವು ಮತ್ತೊಂದು ಹೂವಿನೊಂದಿಗೆ ಸ್ಪರ್ಧೆಗೆ ಇಳಿಯುವುದಿಲ್ಲ. ಸುಂದರವಾಗಿ ಅರಳುವುದಷ್ಟೇ ಅದರ ಕೆಲಸ. ನಮ್ಮ ವ್ಯಕ್ತಿತ್ವವು ಕೂಡ ಹೂವಿನಂತೆ ಇದ್ದರೆ ಒಳ್ಳೆಯದು. ಮನುಷ್ಯ ಮನೆ ಬದಲಾಯಿಸುತ್ತಾನೆ, ಊರು ಬದಲಾಯಿಸುತ್ತಾನೆ, ಬಟ್ಟೆ ಬದಲಾಯಿಸುತ್ತಾನೆ, ಸಂಬಂಧಗಳನ್ನು ಬದಲಾಯಿಸುತ್ತಾನೆ, ಸ್ನೇಹಿತರನ್ನು ಕೂಡ ಬದಲಾಯಿಸುತ್ತಾನೆ. ಆದರೆ ಅವನಿಗೆ ನೆಮ್ಮದಿ ಇಲ್ಲ. ಯಾಕೆ ಗೊತ್ತಾ? ಏಕೆಂದರೆ ಅವನು ತನ್ನನ್ನು ತಾನು ಬದಲಾಯಿಸಿಕೊಳ್ಳುವುದಿಲ್ಲ. ನಿಜ ಅಲ್ವೇ? ಪ್ರತಿ ಬಾರಿಯೂ ನಾವು ಜಾಸ್ತಿನೇ ಗಳಿಸುತ್ತಾ ಇರಬೇಕು. ದುಡ್ಡಾಗಲಿ, ನಂಬಿಕೆಯಾಗಲಿ, ಪ್ರೀತಿಯಾಗಲಿ, ವಿಶ್ವಾಸವಾಗಲಿ, ಏನೇ ಆಗಿರಲಿ ಯಾವಾಗಲೂ ಜಾಸ್ತಿನೇ ಗಳಿಸುತ್ತಾ ಇರಬೇಕು. ಎಷ್ಟು ಹೆಚ್ಚು ಗಳಿಸುತ್ತೇವೆಯೋ ಅಷ್ಟು ಆತ್ಮವಿಶ್ವಾಸ ನಮ್ಮಲ್ಲಿ ಮೂಡುತ್ತದೆ. ಜೈ ಹಿಂದ್.